ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ಬಿಡು. ಹಲೋ 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 ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು, ದೊಣ್ಣೆ ಮುರ್ಕೊಂಡು ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ನಿಮ್ ಯಜಮಾನ್ರ ಅಲ್ಲ ರೀ, ಅವ್ನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ ಅಮ್ಮನ ಹಾಕಿ ನನ್ನ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ, ನೀನ್ ಸಾಯ ಹಾಕಿ ಹಂಗಾರ ಸತ್ತೋಗಿವಲ್ಲ ನೀನು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಆ ಪಟ್ಟೆ ಮೇಲೆ. ತಿರ್ಗಾ ಬಂದ. ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಯ್ಯೋ ಅಲ್ಲ ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ನಮ್ಮ ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನು ಲೈ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಇಕ್ಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ, ಬರ್ಜಿತಾ ಬಂದ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಅಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಕೆ ಐತ್ಯಾ? ಯಾಕೆ ನಿಮ್ಮ ಡೆಂಗ್ಸೇನ ನಿಮ್ಮ ಅಪ್ಪನ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ ಸಾಯನ್ ಹಾಕ್ಯ. ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಏನ್ರಿ ಹುಟ್ಟಿತ್ತು? ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂಡೆ ನೀನ್ ತಾಯಿನಾಕೆ ನನ್ನ ಯಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡ್ಯಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಅಕ್ಕಿ ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್. ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಭೀಮಸಂದ್ರ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ಹಿಡಿದ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ. 3 ತಿಂಗಳ ಬೇಲ್ ಸಿಗ್ಬಾರ್ದು ಹಂಗೆ. ಮಗನೇ ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಜೈಲಾಗೆ.
ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಹಾ ಏನಪ್ಪ? ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವೆ ಯಾಕೋ ಜಾಸ್ತಿ. ಹೌದಾ? ಹ್ಮ್ ಉಯ್ಯಕ್ ಹೋಗ್ಬೇಡ, ಬಂದ್ರೆ ಸುಮ್ಮನೆ ಆಗ್ಬಿಡು ಅಷ್ಟೇನೆ. ಈಗ ನನಗೆ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರೆಲ್ಲ ನೆಂದು ಹೋಗ್ತು ಯಾವ್ದೋ ಅಂದ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದು ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಕ್ಕಿ ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದು 1/4 ಲೀಟರ್ ರಕ್ತ ಹೋದ್ ತಲೆಗೆ. ಯಾಕಪ್ಪ? ಹಿಟ್ಟಿನ ದಪ್ಪೆಗೆ ಇದು ಅಲ್ಲ ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಕ್ ಹೋದೆ ವಸ್ತು ತಾಡಿತ್ತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ಏನು ಚಿಕ್ಕ ಕೂಗಾಡ್ತಾನೆ. ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಹಿಟ್ಟಿನ ದೆಬ್ಬೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂಡ? ಚಿಕ್ಕ ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಕೊಡು. ಅದೇ ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಲಲಿತಮ್ಮನ್ ಜಾಸ್ತಿ ಕೊಡ್ತಾರೆ ನನ್ನ ಮಗ ಗೊತ್ತ. ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ, ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸ್ವಾಮಿ. ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ. ಅಲ್ಲ ಕಡೆ ಅವ್ನ ಅಮ್ಮನ್ನ ಕ್ಯಾಯ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿಗೆ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವನ ಫೋನ್ ಮಾಡ್ದೆ ಹೆಂಗಾಯ ಮಾತಾಡೋದು ನಿನ್ನ ಹತ್ರ? ಯಜಮಾನ ನೋಡಿ, ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ಕಿರ ನನ್ಗೆ ಇದು ಕೇಳಿಸ್ತಾ ಇಲ್ಲ ಏನು, ನನಗೆ ಕಿವಿ ಕೇಳಲ್ಲ. ಅದಕ್ಕೆ ನನಗೆ ತಿಕ್ಕಿಡ್ದೈತಾ. ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗ್ ಕೇಳ್ಸಲ್ಲ, ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ? ಎಲ್ಲ ಕಿವ್ಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಮತ್ತೀಗ ಅವ್ನ ಅಮ್ಮನ್ನ ಹಾಕಿ ಫೋನ್ ಮಾಡಿದಾಗ ಯಾವ ಕಮ್ಮಿ ಮಾಡ್ಬೇಕಣಯ್ಯ? ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾ ಹೇಳ್ದಂಗ ಆಗ್ತಿಲ್ರಿ. ಯಾಕ್ರಿ? ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನು ಅಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ತಿಕ್ಕಮಕ್ಕ ಎಲ್ಲ ಹೊಡೆದಾಕೊಂಡು ಬಂದು ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟು ಕೋಟಿಗೆ ಬತ್ತಿದ್ಯಲ್ಲ? ನನ್ನ ಮಗ ಹಂಗಂತ ಹೇಳಿದ್ದಾನೆ, ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಕ್ ಬಕೆಟ್ ಇಕ್ಕ ನಾವು ಮನೆಗೆ, ಗೊತ್ತಾ ನಿನ್ಗೆ? ಸೌಂಡ್ ಕಮ್ಮಿ ಕೊಡಲ್ಲ ನಮ್ದು 3 ತಾಕ್ ಬಕೆಟ್ ಇಕ್ಕೋದು, ಕಿವಿ ಚಾರ್ಜ್ ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ. ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡ್ಕ ಕುಡ್ದು ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟಿರೋದು ಅವನ ಅಮ್ಮನಕ್ಕೆ ನಾವು ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ ವ್ಯಾಪಾರ ಆಗ್ತೈತೆ? ನೀವ್ ಹೆಂಗ ಜೀವನ ಮಾಡ್ತೀರಾ? ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದೇನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯನಲ್ಲ ಅಷ್ಟೊಂದು ಹೊಡ್ಬಿಟ್ರೆ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳನ್ನ ಸಾಕ್ತಿ, 4 ಜನ ಹೆಂಡ್ತಿದಿರ್ನ ಸಾಕ್ತಿಲ್ವ ನೀನು?
ಅಯ್ಯೋ ಒಂದ್ ತಾಯಿನಾಕೆ ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಇವನ್ ಯಾರು ಇವನು? ಹಾ ಓಯ್ ಏಯ್! ಮಾತಿದ್ರೆ ಮಾತಾಡು, ಯಾಕೆ ಅವೆಲ್ಲ ಮಾತಾಡೋದು? ಏಯ್ ಓ ಏನ್ ಬಿಡಕನಲ್ಲ ಲೋಫರ್ ನನ್ನ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮ ಏನೇನೋ ಮಾತಾಡ್ತ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಬರೋದು ಪರ್ಸನಲ್, ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ ಅವ್ರ ಸೀರೆ ಹಿಂಡ್ ಬಾ ನೀನು, ಅದ ಕಟ್ಟಿಗೆ ನಿಮ್ಗೇನಾಯ್ತು? ನೀನಿಂದಲೇ ಬೋಳಿ ನಾನು ಹಿಂಗೆ ಉಪ್ಕೊಂಡ್ರದು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಪ್ಕೊಳ್ಳೋದು ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಮಕ್ಕಳಿದ್ದಿ ಕೆಲ್ಸಕೋಗಿ ಬಾಯಿಗೆ ಮಣ್ಣಾಕ ಅಂತ. ಹಲೋ ಹಲೋ, ಅದಕ್ಕೆ ತಲೆ ಬಿಸಿ ಮಾಡ್ಬೇಡ, ನನ್ನ ಹುಚ್ಚಿಡ್ಬೋದು ತಿರ್ಕೋಬೇಕ ಮಾಡು. ನನಗೆ ಕೇಳೋಂತ ಅವಕಾಶ ಏನೈತಿ ನಿನಗೆ? ಏಯ್ ಲೋಫರ್ ಮನ ಸಂಬಂಧ, ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲೆ, ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಸ್ಕೊಂಬಂತ ಕಳ್ಸಿದ್ದೀನ. ನಿಮ್ಮ ಮಗನ್ ಹೊಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೆ ನಿಮ್ಮ ಹೋಗ್ರಿ ನಿಮ್ ಬಾಳಿಗೆ ನಂಗೆ ಗುಂಜಿಕ್ಕ. ಏಯ್ ಸರಿ ಮಾತಾಡಲಿ ಲೋಫರ್. ನಮ್ ಭೂತ ಗಣಾದಿ ಸೇವಿತಂ ಕಪಿಷ್ಟವೆಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದೊಂದು ಒತ್ತ ಹಿಂಗೆ ಬಾಯಿಲ್ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾಂದೇಹಿ ಅಂತಾರೆ, ಭಿಕ್ಷಾಂದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾಂದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡ್ರಿ ಭಿಕ್ಷೆ ಎತ್ತಂಗ ಆಗುತ್ತೆ ಏನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೆ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. ಅಪಡಿ ಪಾಡು 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 ಅಪಡಿ ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಅಯ್ಯ ಅವ್ನ್ ತಾಯಿನ ಹಾಕಿ ಅಷ್ಟೋಗ್ದಾಗ ಎಂತ ಆಡ್ತಾರ ನೋಡಿ ಇವ್ನ ಅಮ್ಮನ ಹಾಕಿ. ಯಾರನ್ನ ಪುಸ್ತಕನ ಹಾಕಿದ್ರೆ ಯಾರನ್ನ ಐನಾರ ಕೆರ ತಗೊಂಡ್ರಿ ಅಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್, 4. ಅಪ್ಪ ಲೂಸ ಅಮ್ಮ ಲೂಸ ಇದೇನು ಇವ್ರು ಯಾರು ಬೆಳಿಗ್ಗೆ ಇದು ಶ್ಲೋಕ ಹಿಂಗ್ ಬರ್ತದೆ, ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ಇವನ್ ತಾಯಿನ ಹಾಕಿ ಒಂದ್ಸಲ ಇದು ಬರ್ತೈತೆ, ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಮೊಬೈಲ್ ಚೆನ್ನಾಗಿ ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತಿದ್ರಾ? ಈಗ ನಾವು ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ, ನಾವು ಈಗ ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ. ನಿಮಗೆ ಆಡಿಯೋ ರಿಪ್ಲೇ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000ದ ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಶಬ್ದ ಎಂದು ನೀವು ಗುರುತಿಸಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಶಬ್ದ? ಅಯ್ಯೋ ಒಂದ್ ತಾಯಿನ ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹುಡುಗರು. ಹಲೋ ಹಲೋ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ
ಹಲೋ, ಬಳ್ಳಾಪುರ ಅಂತ ನೀನು ಕರೆಕ್ಟಾಗಿ ಅಡ್ರೆಸ್ ಕೊಟ್ಟಿರೋ ಓಬಳ್ಳಾಪುರಕ್ಕೆ ಹೋಗಿತ್ತು ನೋಡಿ. ಮಗುಗೆ ಫಸ್ಟ್ ಬರಪ್ಪ ಇಲ್ಲಿ, ನೀನ್ ಬಾರಪ್ಪ ಇಲ್ಲಿ. ಏಯ್ ಬಾರ ಇಲ್ಲಿ, ಅಲ್ಲ ಮಾತಾಡು, ನೀನ್ ಮಾತಾಡು. ಹಲೋ ಹಲೋ ಸ್ವಾಮಿ. ಹಾ ಹಲೋ ಹಲೋ ಸ್ವಾಮಿ. ಇದ್ದೀಯಾನೆ ಹಾ ಸ್ವಾಮಿ ಇದ್ದೇನೆ. ಆರಾಮಿದ್ದೀವಿ ಸ್ವಾಮಿ. ಆಯ್ತು ಹಾ ಈ ಮಗುಗೆ ಮಾತಾಡ್ತಲ್ಲಪ್ಪ ನರಸಿಂಹರಾಜು. ಓ ಈ ಮಗುಗೆ ಮೊದ್ಲು ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ. ಹಾ ಈಗ 2 ಅಮಾವಾಸ್ಯೆಗೆ ಹಲೋ ಹಲೋ. ಈ 2 ಅಮಾವಾಸ್ಯೆಯಿಂದ ನೋಡ್ರಿ ಅವ್ನಿಗೆ ಅಷ್ಟು ಮಾತಾಡೋದ್ ಕಲ್ಸಿದೀನಿ. ಏನೋ ಒಳ್ಳೇದಾಗ್ಲಿ ಸ್ವಾಮಿ, ಅಂತ ಮಕ್ಕ ಅಂತಾರ ಒಳ್ಳೇದಾಗ್ಲಿ, ಅಂತಾರ ಒಳ್ಳೇದಾಗ್ಲಿ. ನಮಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ. ಬೇಡ 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 ಬೇಡ, ಅರ್ಕೆ ದುಡ್ಡು ತಾಯಿ ಉಂಡೆ ಒಳಿಕೆ ಹಾಕ್ಬಿಟ್ರಪ್ಪ. ನಮ್ಗೊಂದು ರೂಪಾಯಿನೂ ಬೇಡ. ಕೇಳಿನ ಬೇಕಾದ್ರೆ ನನ್ನ ಫೋನಲ್ಲಿರೋ ನನ್ನ ಭಕ್ತಾದಿಗಳಿಗೂ ಅವ್ರಿಗೂ ದುಡ್ಡು ಬೇಡ ಅಂತಾನೆ ಹೇಳಿರೋದು ನಾನು. ಹೇಳಪ್ಪ ನರಸಿಂಹರಾಜು ಅವ್ರಿಗೆ. ಇಲ್ಲ ಸ್ವಾಮಿ, ನಮಗೂ ಏನ್ ದುಡ್ಡು ಕೇಳಿದ ನಾವಾಗಿ ನಾವು 1 ಗಂಟೆ ಮಾಡಿಸಿ ಹಾಕ್ತಿವಿ ಅಂತ ಅಂದ್ರೆ ಈ ಗೃಹದ್ದು ಎಲ್ಲ ಒಳ್ಳೇದಾದ್ರೆ 1 ಗಂಟೆ ಮಾಡಿಸ್ಕೊಡ್ತೀವಿ ಸ್ವಾಮಿ. ಮಹಾಮಂಗಳಾರತಿ ಮಾಡಿ ನಮಗೆ ಟೈಮ್ ಆಟ ನಾವು ಓಟಿವಿ. ಮಹಾಮಂಗಳಾರತಿ 8:15ಗಪ್ಪ. ಹಲೋ 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 ಸ್ವಾಮಿ. ಈಗ ಹೆಂಗಪ್ಪ, ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು. ಬರ್ತೀವಿ ಸ್ವಾಮಿ, ಮುಂದಿನ ಪೌರ್ಣಮಿಗೆ ಅಲ್ಲಿ ನೀವು ಎಲ್ಲೇ ಇದ್ರು ಅಲ್ಲಿ ಬರ್ತೀವಿ ಸ್ವಾಮಿ. ಯಾಕೆ ಗೊತ್ತಾ, ಓ ನಿನ್ನ ಹೆಂಡತಿ ಯಾಕೋ ನಿನ್ ಮೇಲೆ ತುಂಬಾ ಸ್ವಲ್ಪ ಕೋಪ ಮಾಡ್ಕೊಂಡ ಮಗಳು. ಈಗ ಸಾರು ಚೆಲ್ಲೋ ಹಂಗೆ ನೂಗ್ತಾರಲ್ಲ ಸ್ವಾಮಿ. ಅದೇನೆ ನಿನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ನಿನ್ ಹೆಂಡತಿ. ಇಲ್ಲ, ಇದು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹಂಗ ಆಡ್ತಾರೆ. ಹೌದಾ? ಓ ನಾನು ಓ ನೀನ್ ಬಂದ್ರೆ ಓ ಈ ಸರಿ ಪೌರ್ಣಮಿಗೆ ಓ ಒಬ್ನೇ ಬರಕ್ ಹೋಗ್ಬೇಡ. ಆಯ್ತು ಸ್ವಾಮಿ. ಯಾರನ್ನ 3 ಜನ ಭಕ್ತಾದಿಗಳು ಬೇರೆ ಕರ್ಕೊಂಬ. ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಹತ್ತವ 3 ವರ್ಷ 3 ತಿಂಗಳಿರುತ್ತೆ. ನಿನ್ನ ಹತ್ರ ನಿಂಬೆಹಣ್ಣ 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಬೇಕು. 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ. ಎಲ್ಲಿ ಜೋಬಾಗ ಮಡಿಕೋಬೇಕ ಸ್ವಾಮಿ? ಜೇಬಗನ ಮಡಿಕೋ, ಗಾಡೆಗನ ಮಡಿಕೋ, ಮನೆಯಲ್ಲನ ಮಡಿಕೋ. ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಬಂದಿರ್ತೀಯೋ ಹಂಗೆ ಇರುತ್ತೆ. ಮನೆ ದೇವ್ರ ಮಾಡ್ತೀವಿ ಬಿಡಿ ಸ್ವಾಮಿ. ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಹಣ್ಣು. ಆಯ್ತು ಸ್ವಾಮಿ. ಆಯ್ತಾ? ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಕಟ್ಲೆಕಾಯಿ 1 ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಹಾಕ್ಬಾರ್ದು. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಕಡೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನು ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ, ಆರೋಗ್ಯನ, ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದ್ದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದ್ದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದ್ದಾರ? ಅಕ್ಕ ಏನು ಮಾಡ್ತಾ ಇದೆ, ಏನು ಮಾಡ್ತಿದೆ, ಏನು ತಿಂಡಿ ತಿಂದ್ರಿ, ಏನು ಅಡುಗೆ ಮಾಡಿದ್ದಾರೆ, ನಿನ್ನೆ ಏನು ಊಟ ಮಾಡಿದ್ರಿ, ಇವತ್ತೇನು ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ಮ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಚಿಕ್ಕದಾಗಿ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ
ನಮ್ದು 1 ರೂಪಾಯಿ ಯಾವ್ದು ಜಮೀನಿಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಹಾ. ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ ಬಂದವ್ರೆ. ಅವ್ರಿಗೆ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಆಯ್ತು ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ತೀರೋಗ್ಯವ್ರೆ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ಅಯ್ಯೋ ನಮ್ ತಾಯಿಯವ್ರಿಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯಿಯರ್ಗ ಹ್ಮ್ ಎಷ್ಟು ಜನ ಕೊಟ್ಟಿದ್ದ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇರು ನಮ್ಮವ್ವ ಹಂಗಂದ್ರೆ ರೇ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್ ಸಿಂಗಾಪುರ್ ಅಮೇರಿಕಾ ಇಲ್ಲಿ ತುಮಕೂರು ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ ಇಡೀ ಊರಲ್ಲಿ ಎಲ್ಲ ಸೇರ್ಸಿ ಮಾಡ್ಕೊಂಡೆಲ್ಲ ಮರಕ್ ಕಟ್ಟಿ ಹೊಡೆದ್ಬಿಟ್ಟಾರ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದ್ ಮದುವೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ಅಣ್ತಂಬು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ ಕಟ್ಟಿ ಹೊಡೆದ್ಬಿಟ್ಟಾರ. ನನ್ನ ತಾಯಿ ಕಲ್ಲಿಡಿಯಾಗ ಮಾಡಿದೆಲ್ಲ ಸೂಳೆ ಮಗನೇ ಅಂತವ್ರ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತ ನಮ್ಗೆ. ಈಗ ಅವುಗೆ ತಲೆಡಿ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧಂಗ್ ನೀವು ಮಗು ತೂಗ್ತೀನಿ ನಾನು ನಮ್ಗೆ ಮೊದ್ಲು ನಾನು ಕೆರ ಅರ್ಧಂಗ್ ನಾನು ಹೊಡ್ಕೊಂಡು ಮಾತಾಡ್ತೀನಿ. ಹಲೋ ಅಪ್ಪಯ್ಯ. ಹಲೋ ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚಲ್ಮಣ್ಣ? ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವೇ ಚೆಲುವಣ್ಣಲ್ಲ ನರಸಿಂಹರಾಜು ಬಳ್ಳಾಪುರ. ಅಯ್ಯೋ ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡಿ ನಮ್ಗೆ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡಂಗಿರೋದ್ ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ. ಹಿಂಗ್ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು ನಿನ್ನ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಓ ಅಣ್ಣ ಆಯ್ತು. ನಿಮ್ ಅಪ್ಪವ್ರು ನಡ್ಕೊಂಡು ಹೋಗ್ತಾ ಇದ್ರು. ನಡ್ಕೊಂಡು ಹೋಗ್ಬೇಕಾದ್ರೆ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರೆ ಗಿಡ ಮರದ ತೊಂದರೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ಮಟ್ ಮಧ್ಯಾಹ್ನ ಏನಕ್ಕೆ ಮನೆ ಕಂಡಿದ್ದೀನಿ ನೀನು? ನೀನ್ ದೊಡ್ಡನೂ ಅಲ್ಲ ಚಿಕ್ಕನೂ ಅಲ್ಲ. ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕೂಡ್ದು ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನ್ ಆದ್ರೆ ಸುಮ್ನೆ ಕುಡ್ದು ದುಡ್ಡು ಹೊಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ರಿ ಏನೋ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ರೆ ನಮಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ. ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು ಉಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣೋದು ಕುಡಿಯೋದು ಬರೋದು ಮನಿಕಣೋದು ಎದೊಳೋದು ಕುಡಿಯೋದು ಮನಿಕಣೋದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್ ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ
ಓಯ್. ಹೆಸರು ಬೇರೆ ಅಂದ್ರೆ- ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲುವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲುವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ. ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಹಬ್ಬ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನಿಮ್ ನೋಡಿ, ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ, ಒಂದು ಮನುಷ್ಯನ ಮಾತು ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಿ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಇರ ಬರ ಹೆಣ್ಮಕ್ಳಿಗೆಲ್ಲ, ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ, ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು, ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರೋ ನೆನೆ ದಿನ. ಚೆಲ್ವಣ್ಣ ಎಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಸ್ವಾಮಿ ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗಿ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ, ನೀನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೇನು ಅನ್ಸದು? ರೈಲ್ ಹೋದಂಗೆ ಅರಬ್ಲಿ ಎಕ್ಸ್ಪ್ರೆಸ್ ಟೀ ಅಂತ ಹೋಗುತ್ತಲ್ಲ, ಹಂಗೆ ಮಾತಾಡ್ತಿಯಲ್ಲ. ನನ್ಗೆ 2 ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿದಿದೆ. ನೀನ್ ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನೋ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವನಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಎಲ್ಲ ಕಣ. ಚೆಲ್ವಣ್ಣ, ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ ಚಾಯ್ನಾಕೆ. ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣು. ನೀನ್ 40 ಚಾಯ್ನಾಕೆ ಈಗ್ಲೇ ಯಾಕೋ ನೋವು ಬಂದಂಗ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಳ್ತಾ ಇರೋದು. ಹೆಂಗೋ ಸುಮ್ಕಿತ್ತು, ಈಗ ಬೆಂಕಿ ಇಕ್ಕಂಡಂಗ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋಣ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಅಯ್ಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು. ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತಿದ್ದಾರೆ ನಿನ್ಗೆ. ಅವ್ರ್ಯಾರು ಒಂದು ಹೋಗೈತೆ ಅಂತ ಅಂದ್ರು ತಿರ್ಗಿ. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ಣ ತಮ್ಮದಿರಲಿಲ್ಲ. ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು. ಗೊತ್ತಾಯ್ತಾ? ನಿನ್ಗೆ ಅವಾಗ ತಲೆನೋವು ಬರೋದೇನ್ಕಿ ಗೊತ್ತೈತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನ್ಕಿ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತೆ ನಿಂಗೆ. ಯಾಕೋ ಹೊರ್ಗಡೆಗೆ ಹೋಗಂಗಾಗ್ತೈತೆ. ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಒಳಗಡೆ ಕೆಲಸ